ಸ್ನೇಹಿತರೆ ನಮಸ್ಕಾರ. ನಾವು ದಿನ ತಿನ್ನುವ ಬಾಳೆಹಣ್ಣು ಭಾರತದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು ಗೊತ್ತಾ? ಆದ್ರೆ ಒಂದು ಪ್ರಶ್ನೆ, ಭಾರತದ ಬಾಳೆಹಣ್ಣಿನ ರಾಜಧಾನಿ ಯಾವುದು ಅನ್ನೋದು ನಿಮ್ಗೇನಾದ್ರು ಗೊತ್ತಿದ್ಯಾ? ಹೆಚ್ಚಿನವರು ಕೇರಳ ಅಂತ ಊಹಿಸ್ತಾರೆ, ಆದ್ರೆ ಸರಿಯಾದ ಉತ್ತರ ಬೇರೆನೇ ಇದೆ. ಭಾರತದ ಬಾಳೆಹಣ್ಣಿನ ರಾಜಧಾನಿ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಮಹಾರಾಷ್ಟ್ರದ ಜಲಗಾಂವ್ ಜಿಲ್ಲೆ. ಜಲಗಾಂವ್ ಜಿಲ್ಲೆಯನ್ನ ಬನಾನಾ ಸಿಟಿ ಆಫ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಮಹಾರಾಷ್ಟ್ರ ರಾಜ್ಯ ಭಾರತದಲ್ಲಿ ಬಾಳೆಹಣ್ಣು ಉತ್ಪಾದನೆಯಲ್ಲಿ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದ್ದು, ಅದರಲ್ಲೂ ಜಲಗಾಂವ್ ಜಿಲ್ಲೆ ಒಂದೇ ಜಿಲ್ಲೆಯಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬಾಳೆ ಬೆಳೆಸಲಾಗುತ್ತೆ. ಇಲ್ಲಿ ಬೆಳೆದ ಬಾಳೆಹಣ್ಣು ದೇಶದ ಹಲವಾರು ರಾಜ್ಯಗಳಿಗೆ ಮಾತ್ರವಲ್ಲ, ವಿದೇಶಗಳಿಗೂ ಕೂಡ ರಫ್ತು ಮಾಡಲಾಗುತ್ತೆ. ಇಲ್ಲಿರುವಂತಹ ಡ್ರಿಪ್ ಇರಿಗೇಷನ್ ಅನ್ನ ಬಳಸೋದು, ಸೂಕ್ತವಾದಂತಹ ಹವಾಮಾನ ಹಾಗೆ ಮಣ್ಣು, ವೈಜ್ಞಾನಿಕವಾದಂತಹ ಕೃಷಿ ಪದ್ಧತಿಗಳು, ದೊಡ್ಡ ಪ್ರಮಾಣದ ಮಾರುಕಟ್ಟೆ ವ್ಯವಸ್ಥೆ ಇದಕ್ಕೆ ಪ್ರಮುಖ ಕಾರಣ. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಬಾಳೆಹಣ್ಣು ಉತ್ಪಾದಿಸುವ ದೇಶಗಳಲ್ಲಿ ಒಂದು. ಭಾರತದ ಒಟ್ಟು ಹಣ್ಣು ಉತ್ಪಾದನೆಯಲ್ಲಿ ಬಾಳೆಹಣ್ಣಿನ ಪಾಲು ದೊಡ್ಡದಾಗಿದೆ. ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಆಂಧ್ರಪ್ರದೇಶ, ಕರ್ನಾಟಕ ಈ ರಾಜ್ಯಗಳು ಪ್ರಮುಖ ಉತ್ಪಾದಕರಾಗಿದ್ದಾರೆ. ಆದರೆ ಬಾಳೆಹಣ್ಣಿನ ರಾಜಧಾನಿ ಎಂಬ ಹೆಸರು ಹೆಚ್ಚು ಪ್ರಸಿದ್ಧಿಯಾದದ್ದು ಜಲಗಾಂವ್ಗೆ. ಹಾಗಾದ್ರೆ ಸ್ನೇಹಿತರೆ, ನಿಮ್ಗೆ ಇದುವರೆಗೆ ಭಾರತದ ಬಾಳೆಹಣ್ಣಿನ ರಾಜಧಾನಿ ಯಾವುದು ಅಂತ ಗೊತ್ತಿತ್ತಾ? ಕಮೆಂಟ್ ನಲ್ಲಿ ನಿಮ್ಮ ಉತ್ತರ ಬರೆಯಿರಿ. ಇಂತಹ ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.